ಕ್ರಿಮಿನಲ್ಗಳ ಕ್ರೈಮ್ ಲೋಕಕ್ಕೆ ಸ್ವಾಗತ. ನಾನು ಸ್ವಾಮಿ ಮುತ್ತೂರು. ಎಸ್, ಅದು ಬೆಂಗಳೂರು ಪೊಲೀಸರಿಗೆ ಸವಾಲಾಗಿದ್ದ ಕಿಡ್ನಾಪ್ ಪ್ರಕರಣ ದಾಖಲಾಗಿ ಕೇವಲ 3 ಗಂಟೆಯಲ್ಲೇ ಕಿಡ್ನಾಪರ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಸಿನಿಮಾ ರೀತಿಯಲ್ಲಿ ಚೇಸಿಂಗ್ ಮಾಡಿದ ಪೊಲೀಸರು ಹೈದರಾಬಾದ್ ಮೂಲದ 3 ನಟೋರಿಯಸ್ಗಳನ್ನ ಎಡೆಮುರಿ ಕಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಹಾಗೆ ಕಿಡ್ನಾಪ್ ಮಾಡಿಸಿದವನು 20 ವರ್ಷ ಜೊತೆಗೆ ಬೆಳೆದ ಕುಚುಕು ಗೆಳೆಯ. ಇದು ಇವತ್ತಿನ ಸ್ಕೆಚ್, ಗ್ರೇಟ್ ಚೇಸಿಂಗ್. ಹುಡುಗಿನ ಎತ್ತಾಕೊಂಡಿದ್ದಾಯ್ತು. ದಿಸ್ ಇಸ್ ತಮಿಳ್ನಾಡು ರಿಚುವಲ್ ಸ್ಪೀಕಿಂಗ್. ಸರ್, ಎಲ್ಲ ವಳಿயிலும் முயற்சி பண்ணிட்டு இருக்கோம் சார். ಕೋಸ್ಟ್ ಗಾರ್ಡ್ ಅರೆಸ್ಟ್ ಮಾಡಿ ಓವರ್. ಆರ್ಮುಗಂಗೆ ಏನು ಡಿಸ್ಟರ್ಬೆನ್ಸ್ ಆಗಿದ್ದಂಗೆ ಅವನ ಜೊತೆಲೆ ಹೋಗಿ. ಊರಲ್ಲಿ ಯಾರು ಇಲ್ವಾ ಅಣ್ಣ? ಇದು ಪೆದ್ರಾಯ್ಡ್ ಕಂಟ್ರೋಲರ್ ಹಳ್ಳಿ ಅಣ್ಣ. ಊರೆಲ್ಲ ಖಾಲಿ ಮಾಡ್ತಿದ್ವಿ ಅಣ್ಣ. ಮಂಗಳೂರಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಪ್ಲಾನು ಮೋಸ್ಟ್ಲಿ ಊರಲ್ಲೇ ಮಾಡಬೇಕಾಗುತ್ತೆ. ಎಸ್, ಇದು ಸುದೀಪ್ ಅಭಿನಯದ ಕೆಂಪೇಗೌಡ ಸಿನಿಮಾದ ಕ್ಲೈಮ್ಯಾಕ್ಸ್ ದೃಶ್ಯ. ಈ ದೃಶ್ಯದಲ್ಲಿ ಖಳನಾಯಕ ಮುಖ್ಯಮಂತ್ರಿಯ ಮಗಳನ್ನ ಕಿಡ್ನಾಪ್ ಮಾಡ್ತಾನೆ. ಕಿಡ್ನಾಪ್ ನಡೆದ 24 ಗಂಟೆಗಳಲ್ಲಿ ಸಿಎಂ ಮಗಳನ್ನ ನಾಯಕ ನಟ ಕಾಪಾಡೋ ಸನ್ನಿವೇಶ ಅದು. ಅವಳನ್ನ ಬಿಡಿಸ್ಕೊಂಡು ಹೋಗೋದಿಕ್ಕೆ ಅವಳೇ ನನ್ನ ಅಕ್ಕನ ಮಗಳ ಇಲ್ಲ ನನ್ನ ಒಟ್ಟಿಗೆ ಹುಟ್ಟಿದವಳ. ನಾನ್ ಬಂದಿರೋದು ಅವಳ ಕರ್ಕೊಂಡು ಹೋಗೋದಿಕ್ಕಲ್ಲ, ನಿನ್ನನ್ನ ಮುಗಿಸೋದಿಕ್ಕೆ. ನೀನೇನು ಅವಳ ಹೊಡೆದಾಕದು, ನನ್ನ ಮಗನ ನಾನೇ ಹೊಡೆದಾಕ್ತೀನಿ. ಇಂಥ ದೃಶ್ಯಗಳನ್ನ ಸಿನಿಮಾದಲ್ಲಿ ನೀವು ನೋಡೇ ಇರ್ತೀವಿ. ಆದ್ರೆ ರಿಯಲ್ ಲೈಫ್ ನಲ್ಲಿ ಇಂಥ ಘಟನೆಗಳು ನಡೆದ್ರೆ ಹೇಗಾಗಬೇಡ ಹೇಳಿ. ಹೌದು, ಕತೆ ಬೇರೆಯಾಗಿದ್ರು, ಸೀನ್ ಬೇರೆಯಾಗಿದ್ರು ಅದೇ ರೀತಿ ಹೋಲೋ ಕಥೆಯನ್ನ ನಾವು ನಿಮಗೆ ಹೇಳ್ತೀವಿ. ಆದ್ರೆ ಅದಕ್ಕೂ ಮೊದಲು ಬೆಂಗಳೂರು ಪೊಲೀಸರು 3 ಕಿಡ್ನಾಪರ್ಸ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಪಾತಕಿಗಳ ಮುಖ ತೋರಿಸ್ತೀವಿ ನೋಡಿ. ಕೈಗೆ ಕೋಳ ಹಾಕಿ ಪೊಲೀಸ್ ಠಾಣೆ ಒಳಗೆ ಕರ್ಕೊಂಡು ಹೋಗ್ತಾ ಇರೋ ಈ ಪಾತಕಿಗಳ ಹೆಸರು ಮಹಮ್ಮದ್ ವಾಸಿಂ, ಮಹಮ್ಮದ್ ಅಬ್ದುಲ್ ಮತ್ತು ಸೈಯದ್ ವಾಸೀಫ್. ಮೂಲತಃ ಹೈದರಾಬಾದ್ನವರು. ಇದೇ ತಿಂಗಳು 5ನೇ ತಾರೀಕು ಬೆಂಗಳೂರಿನ ಬಾಗಲೂರು ಪೊಲೀಸರು ಈ 3ರನ್ನ ಅರೆಸ್ಟ್ ಮಾಡ್ತಾರೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಪ್ರಕರಣ ದಾಖಲಿಸಿಕೊಂಡು 3-4 ಗಂಟೆಯಲ್ಲೇ ಈ ಪಾಪಿಗಳನ್ನ ಅರೆಸ್ಟ್ ಮಾಡಿರೋದು. ಅಷ್ಟಕ್ಕೂ ಈ ಖದೀಮರು ಏನು ಮಾಡಿದ್ರು? ಪೊಲೀಸರಾಕೆ ಇವರನ್ನ ಅರೆಸ್ಟ್ ಮಾಡಿದ್ರು. ಅಷ್ಟಕ್ಕೂ ಈ ಪಾತಕಿಗಳು ಕಿಡ್ನಾಪ್ ಮಾಡಿದ ಆ ವ್ಯಕ್ತಿ ಇಲ್ಲಿದ್ದಾರೆ ನೋಡಿ. ಈತನ ಹೆಸರು ಶ್ರೀಹರಿ. ಬೆಂಗಳೂರಿನ ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ನಿವಾಸಿ. ವೀಸಾ ಬಿಸ್ನೆಸ್ ಮಾಡ್ತಿರೋ ಈತನನ್ನ ಇದೇ ತಿಂಗಳು 5ನೇ ತಾರೀಕು ಈ ಪಾಪಿಗಳು ಕಿಡ್ನಾಪ್ ಮಾಡ್ತಾರೆ. ದಿನಾಂಕ 5 ಜನವರಿಯಂದು ಶ್ರೀಮತಿ ಸೌಜನ್ಯ ಅನ್ನೋರು ಸುಮಾರು 3 ಗಂಟೆ ಸಮಯಕ್ಕೆ ಬಾಗಲೂರು ಠಾಣೆಗೆ ಬಂದು ಅವರ ಪತಿ ಶ್ರೀಹರಿ ಕಳೆದ ರಾತ್ರಿಯಿಂದ ಕಣ್ಮರೆ ಆಗಿದ್ದಾರೆ ಅಂತ ಆ ದಿವಸ 3 ಗಂಟೆ ಸುಮಾರಿಗೆ ಒಂದು ಬಹಳ ಕಳವಳಕಾರಿಯಾಗಿ ಒಂದು ಫೋನ್ ಮಾಡಿ ಕೆಲವು ಖಾಲಿ ಚೆಕ್ಗಳನ್ನ ಒಬ್ಬ ವ್ಯಕ್ತಿ ಜೊತೆಗೆ ಕಳಿಸ್ಬೇಕು ಅಂತ ಬಹಳ ಕಳವಳದಿಂದ ಮಾತಾಡಿದ್ರು ಅಂತ ಬಂದು ನಮ್ಮ ಠಾಣೆಗೆ ತಿಳಿಸಿದ್ರು. ಹೌದು, ಕಿಡ್ನಾಪ್ ಮಾಡಿದ್ದ ಈ ಪಾತಕಿಗಳು ಶ್ರೀಹರಿಯಿಂದಲೇ ಹೆಂಡತಿಗೆ ಫೋನ್ ಮಾಡಿ ಖಾಲಿ ಚೆಕ್ ತರಬೇಕು ಅಂತ ಹೇಳಿಸ್ತಾರೆ. ಆದ್ರೆ ಗಂಡನ ಧ್ವನಿಯಲ್ಲಿ ವ್ಯತ್ಯಾಸ ಕಂಡ ಸೌಜನ್ಯ ಅನುಮಾನ ಬಂದು ಬಾಗಲೂರು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾಳೆ. ದೂರು ದಾಖಲಿಸಿಕೊಂಡ ಪೊಲೀಸರು 1 ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡದೆ 12 ತಂಡ ರಚನೆ ಮಾಡಿ
ಕಾರ್ಯಾಚರಣೆಗೆ ಇಳಿತಾರೆ. ಇದು ಪಾಸಿಬಲ್ ಅಬ್ಡಕ್ಷನ್ ಕೇಸ್ ಇರ್ಬೋದು ಅಂತೇಳಿ ಕೂಡಲೇ ಒಂದು FIR ರಿಜಿಸ್ಟರ್ ಮಾಡಿ ತನಿಖೆ ಪ್ರಾರಂಭಿಸಿದಾಗ ನಮಗೆ ಪ್ರಾಥಮಿಕ ಸುಳಿವು ಈ ವ್ಯಕ್ತಿ ಅಪಹೃತನಾಗಿರೋದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ತಿಳಿತು. ತಾಂತ್ರಿಕವಾಗಿ ವಿಶ್ಲೇಷಿಸಿ ನೋಡಿ ಸುಮಾರು 12 ತಂಡಗಳನ್ನ ರಚಿಸಿ ಈ ವ್ಯಕ್ತಿಯ ಏನು ಬಂಧಿಸಿ ಇಟ್ಟಿದ್ದ ಹೈಡೌಟ್ನ ಎಲ್ಲ ಎಕ್ಸಿಟ್ ರೂಟ್ಸ್ನು ಬ್ಲಾಕ್ ಮಾಡಿ ಕಾರ್ಯಾಚರಣೆ ಪ್ರಾರಂಭಿಸಿದ್ವಿ. ಸುಮಾರು 3-4 ಗಂಟೆಗಳ ಸತತ ಕಾರ್ಯಾಚರಣೆ ಬಳಿಕ ನಾವು ಈ ಅಪಹೃತ ವ್ಯಕ್ತಿ ಶ್ರೀಹರಿನ ಯಶಸ್ವಿಯಾಗಿ ಇವನ್ನ ಬಂಧಮುಕ್ತಗೊಳಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಯಿತು. ಡಿಸಿಪಿ ಹರ್ಷ ಅವರ ನೇತೃತ್ವದಲ್ಲಿ ರೆಡಿಯಾದ ಈ ತಂಡ ಇಡೀ ಬೆಂಗಳೂರನ್ನೇ ಸುತ್ತುವರಿಯುತ್ತೆ. ಬಾಗಲೂರು, ಯಲಹಂಕ ಮೂಲಕ ಹೈದರಾಬಾದ್ ಕಡೆ ಯಾವ್ಯಾವ ಮಾರ್ಗಗಳಲ್ಲಿ ಹೋಗಬಹುದು ಆ ಎಲ್ಲ ಮಾರ್ಗಕ್ಕೂ ಒಂದೊಂದು ತಂಡ ತೆರಳುತ್ತೆ. ಹೀಗೆ ಒಂದೊಂದು ದಾರಿಯಲ್ಲಿ ಕಾದು ಕುಳಿತ ಪೊಲೀಸರು ಶ್ರೀಹರಿ ಮೊಬೈಲ್ ಟವರ್ ಅನ್ನೇ ವಾಚ್ ಮಾಡ್ತಾ ಟವರ್ ಸಿಗ್ನಲ್ ಯಾವ ಕಡೆ ಸಿಗುತ್ತೋ ಆಯಾ ಭಾಗದಲ್ಲಿ ಹುಡುಕಾಟ ನಡೆಸುತ್ತಾರೆ. ಕಡೆಗೂ ಅಪಹರಣಕಾರರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ಶ್ರೀಹರಿಯನ್ನ ಕಿಡ್ನಾಪ್ ಮಾಡಿದ್ದ ಈ ಪಾಪಿಗಳ ಜೊತೆಯಲ್ಲಿ ಮತ್ತೊಬ್ಬ ಇದ್ದಾನೆ. ಆತನೇ ಈ ತಂಡದ ಮಾಸ್ಟರ್ ಮೈಂಡ್ ಸುರೇಶ. ಹೈದರಾಬಾದ್ ಮೂಲದ ಸುರೇಶ ಹರೀಶನ ಪ್ರಾಣ ಸ್ನೇಹಿತನನ್ನೇ ಕಿಡ್ನಾಪ್ ಮಾಡಿಸಿದ್ದ ಅಂದ್ರೆ ಬಲವಾದ ಕಾರಣ ಇರಬೇಕಲ್ವಾ? ಆ ಕಾರಣ ಏನು ಅನ್ನೋದನ್ನ ಪೊಲೀಸರು ಹೇಳ್ತಾರೆ ಕೇಳಿ. ಸ್ನೇಹಿತನಾಗಿದ್ದ ಈ ಸುರೇಶ್ ಇವರಿಬ್ಬರಿಗೆ ಸುಮಾರು 20 ವರ್ಷಗಳಿಂದ ಸ್ನೇಹ ಪರಿಚಯ ವ್ಯವಹಾರಗಳಿದೆ. ಮೂಲತಃ ಈ ಒಂದು ವೀಸಾ ಫಂಡಿಂಗ್ ಟೈಪ್ ವ್ಯವಹಾರಗಳಲ್ಲಿ ಇವರಿಬ್ಬರ ಸಹವಾಸ ಇದೆ. ಸುಮಾರು 3 ಕೋಟಿವರೆಗೂ ಈತ ಶ್ರೀಹರಿ ಆತನಿಗೆ ದುಡ್ಡು ಕೊಡಬೇಕಾಗಿದ್ದು ಅವನು ಬೇರೆ ಬೇರೆ ರೀತಿ ಆ ಹಣನ ಮತ್ತೆ ಅದರ ಲಾಭನ ಪಡೆದುಕೊಳ್ಳಲು ಪ್ರಯತ್ನಿಸಿ ಕೊನೆ ಒಂದು ಬಹಳ ವಿಚಿತ್ರವಾದ ವಿಲಕ್ಷಣವಾದ ಒಂದು ಸ್ಕೀಮ್ ರೆಡಿ ಮಾಡ್ತಾನೆ. ಇವನನ್ನ ಕಿಡ್ನಾಪ್ ಮಾಡಿಸಿ ಆ ಹಣನ ಪಡಿಬೇಕು ಅನ್ನೋ ಒಂದು ವಿಲಕ್ಷಣವಾದ ಸ್ಕೀಮ್ ಮಾಡಿ 3 ಕೋಟಿ ಹಣಕ್ಕಾಗಿ ನಡೆದ ಕಿಡ್ನಾಪ್ ಅದು. ಕಿಡ್ನಾಪ್ ಮಾಡಿದವನು 20 ವರ್ಷದ ಸ್ನೇಹಿತನೇ ಕಿಡ್ನಾಪ್ ಮಾಡಿಸಿ ಹೈಡ್ರಾಮಾ ಸೃಷ್ಟಿ ಮಾಡಿದ್ದ. ಆ ಸ್ನೇಹಿತನ ಹೆಸರು ಸುರೇಶ. ಸದ್ಯ ತಲೆಮರೆಸಿಕೊಂಡಿದ್ದಾನೆ. ಇಲ್ಲಿ ಒಂದು ನೆಚ್ಚಿಗೆ ವಿಷಯವನ್ನ ಹೇಳಲೇಬೇಕು ಕೇಳಿ. ಕಿಡ್ನಾಪ್ ಆದ ಶ್ರೀಹರಿಯನ್ನ ಕೇವಲ 3 ಗಂಟೆಯಲ್ಲಿ ಸೇವ್ ಮಾಡಿದ ಡಿಸಿಪಿ ಹರ್ಷ ಅವರ ನೇತೃತ್ವದ ಪೊಲೀಸ್ ತಂಡಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. 3 ಕೋಟಿ ಹಣಕ್ಕಾಗಿ ಪ್ರಾಣ ಸ್ನೇಹಿತನನ್ನೇ ಕಿಡ್ನಾಪ್ ಮಾಡಿದ್ದ ಸುರೇಶ ಅದಕ್ಕಾಗಿ ಸಂಚು ರೂಪಿಸಿದ ಹೇಗೆ? ಸ್ನೇಹಿತರ ಮಧ್ಯೆ 3 ಕೋಟಿ ವ್ಯವಹಾರ ನಡೆದಿದ್ದು ಹೇಗೆ ಅನ್ನೋದನ್ನ ಹೇಳ್ತೀನಿ ಸಣ್ಣ ಬ್ರೇಕ್ನ ನಂತರ. ಸ್ನೇಹಿತನನ್ನ ಕಿಡ್ನಾಪ್ ಮಾಡಿಸಿದ್ದ ಸುರೇಶ ಕಿಡ್ನಾಪ್ ಮಾಡೋ ಮುಂಚೆ ಒಂದು ಪ್ಲಾನ್ ಮಾಡಿರ್ತಾನೆ. ಆದ್ರೆ ಆ ಪ್ಲಾನ್ ಅವನಿಗೆ ಉಲ್ಟಾ ಹೊಡೆಯುತ್ತೆ. ಕೂಡಲೇ ಅದರಿಂದ ಎಚ್ಚೆತ್ತುಕೊಂಡ ಸುರೇಶ ಸುಪಾರಿ ಹಂತಕರ ಬಳಿ ಹೋಗ್ತಾನೆ. 20 ಲಕ್ಷಕ್ಕೆ ಸುಪಾರಿ ಕೊಟ್ಟು ಶ್ರೀಹರಿಯನ್ನ ಕಿಡ್ನಾಪ್ ಮಾಡ್ತಾನೆ. ಮುಂದೇನಾಯ್ತು ನೀವೇ ನೋಡಿ. ಹಣದ ವಿಚಾರಕ್ಕೆ ಶ್ರೀಹರಿಯನ್ನ ಕಿಡ್ನಾಪ್ ಮಾಡಿಸಿದ್ದ ಸುರೇಶ ಒಬ್ಬ ಬಿಸಿನೆಸ್ ಮ್ಯಾನ್. 20 ವರ್ಷಗಳಿಂದ ವೀಸಾ ಕೊಡಿಸುವ ಕೆಲಸ ಮಾಡ್ತಿದ್ದ ಈತ ಸ್ನೇಹಿತ ಹರೀಶನನ್ನು ಪಾರ್ಟ್ನರ್ ಆಗಿ ಸೇರಿಸಿಕೊಂಡಿದ್ದ. ಆ ಸಮಯದಲ್ಲಿ 3 ಕೋಟಿ ಹಣವನ್ನ ಶ್ರೀಹರಿಗೆ ಕೊಟ್ಟಿದ್ದ. ಅದೇ ಹಣದ ವಿಚಾರಕ್ಕೆ ಅವರಿಬ್ಬರ ನಡುವೆ ಜಗಳ ನಡೀತಾ ಇರುತ್ತೆ. ಹೇಗಾದ್ರೂ ಮಾಡಿ ಶ್ರೀಹರಿಯಿಂದ 3 ಕೋಟಿ ಹಣವನ್ನ ವಾಪಸ್ ಪಡಿಲೇಬೇಕಂತ ಸುರೇಶ ನಿರ್ಧಾರ ಮಾಡಿದ್ದ. 1-2 ಬಾರಿ ಆವಾಜ್ ಕೂಡ ಹಾಕಿದ್ದ. ಆದ್ರೆ ಶ್ರೀಹರಿ ಮಾತ್ರ ತನ್ನ ಬಳಿ ಹಣವಿಲ್ಲ, ಮುಂದೆ ನೋಡೋಣ ಅಂದಿದ್ದ. ಆದ್ರೆ ಸುರೇಶ ಮಾತ್ರ ಸುಮ್ಮನಾಗಿರಲಿಲ್ಲ.
ಅಪಹರಣ ಆಗಿದ್ದ ಶ್ರೀಹರಿ ಏನಿದ್ದಾನೆ, ಆ ಶ್ರೀಹರಿ ಸುರೇಶ್ಗೆ ಕೊಡೋದು ಬಾಕಿ ಇರುತ್ತದೆ. ಸುರೇಶ್ ಹೈದರಾಬಾದಿಂದ ಎಲ್ಲ ಪ್ರಯತ್ನ ಮಾಡ್ತಾನೆ, ನನ್ನ ದುಡ್ಡು ವಾಪಸ್ ಬೇಕು ಅಂತ ಎಲ್ಲ ವ್ಯವಸ್ಥೆ ಏನೇನೋ ಮಾಡ್ತಾನೆ. ಕೊನೆಗೆ ಒಂದು 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 ಪ್ಲಾನ್ ಹಾಕ್ತಾನೆ. ಪ್ಲಾನ್ ಅಂದ್ರೆ ಏನು, ಇಲ್ಲಿ ಬರ್ತಾನೆ, ಆಗಿನ ಕಮಿಷನರ್ ಆಫೀಸ್ ಹೋಗಿ ಒಂದು ದೂರು ಕೊಡ್ತಾನೆ, ಈ ತರ ನನಗೆ ಮೋಸ ಆಗಿದೆ, 2,94,00,000 ರೂಪಾಯಿಗೆ ನನಗೆ ಮೋಸ ಆಗಿದೆ, ಆದರೆ ನನ್ನ ಕೇಸ್ ಯಾರು ತಗೊಳ್ತಾ ಇಲ್ಲ ಅಂತ ಅಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಇವನು ಮೊದಲೇ ಈ ಪೊಲೀಸ್ ಸ್ಟೇಷನ್ಗೆ ಬರೋದಲ್ಲ, DCP ಆಫೀಸ್ಗೆ ಹೋಗೋದಲ್ಲ, ACPಗೆ ಭೇಟಿ ಆಗೋದಲ್ಲ, ನೇರವಾಗಿ ಕಮಿಷನರ್ ಆಫೀಸ್ ಹೋಗಿ ಅಲ್ಲಿ ಒಂದು ಅರ್ಜಿ ಬಿಡ್ತಾನೆ. ಅಲ್ಲಿ ಯಾರಿಗೆ ಭೇಟಿ ಮಾಡೋದಲ್ಲ. ಅಲ್ಲಿಂದ ಆ ನಮ್ಮ ನಿತ್ಯ ನಿಯಮಿತ ವ್ಯವಹಾರ ಪ್ರಕಾರ DCP ಆಫೀಸ್ಗೆ ಹೋಗುತ್ತೆ ಎನ್ಕ್ವೈರಿಗೆ. DCP ಅವರು ಅದನ್ನ ನೋಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಮುಂದಿನ ಕ್ರಮಕ್ಕಾಗಿ ಅಂತ ಅದು ಕಳಿಸ್ತಾರೆ. ಪೊಲೀಸ್ ಸ್ಟೇಷನ್ ಇಂದ ಅವನಿಗೆ ಫೋನ್ ಹೋಗುತ್ತೆ, ಈ ತರ ಅರ್ಜಿ ನಮ್ಮ ಹತ್ರ ಬಂದಿದೆ. ಅವನು ಓಡ್ ಬರ್ತಾನೆ, ಕೇಸ್ ರಿಜಿಸ್ಟರ್ ಮಾಡ್ತಾನೆ. ಹೌದು, ಶ್ರೀಹರಿಯಿಂದ ಹಣ ಪಡೀಲೇಬೇಕು ಅಂತ ನಿರ್ಧಾರ ಮಾಡಿದ್ದ ಸುರೇಶ ಪೊಲೀಸ್ ಆಯುಕ್ತರ ಕಚೇರಿಗೆ ದೂರು ಕೊಡ್ತಾನೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದ ಸುರೇಶ ಕಮಿಷನರ್ ಕೈಗೆ ದೂರು ಕೊಡೋದಿಲ್ಲ, ಬದಲಾಗಿ ಕಂಪ್ಲೇಂಟ್ ಬಾಕ್ಸ್ ನಲ್ಲಿ ದೂರಿನ ಪತ್ರ ಹಾಕಿ ಹೊರಟು ಹೋಗ್ತಾನೆ. ಸುರೇಶ ಕೊಟ್ಟ ದೂರನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪೊಲೀಸ್ ಆಯುಕ್ತರು ರವಾನೆ ಮಾಡ್ತಾರೆ. ಆ ಅರ್ಜಿಯ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡ ಬಾಗಲೂರು ಪೊಲೀಸರು ಸುರೇಶನನ್ನ ಸಂಪರ್ಕ ಮಾಡ್ತಾರೆ. 3 ಕೋಟಿ ಸಾಲವನ್ನ ಹರೀಶನಿಗೆ ಯಾವ ಕಾರಣಕ್ಕೆ ಕೊಟ್ಟಿದ್ದೆ, ಹಾಗೆ ಅಷ್ಟೊಂದು ಹಣ ಎಲ್ಲಿಂದ ಬಂತು ನಿನಗೆ ಅಂತ ಪ್ರಶ್ನೆ ಮಾಡ್ತಾರೆ. ಆ ಅರ್ಜಿಯಲ್ಲಿ ಸದ್ನೇ ಅಪರಾಧ ಹೊರಗಡೆ ಬರ್ತಾ ಇದೆ ಅಂತ ಲಾಯರ್ ಕಡೆಯಿಂದ ಸರಿಯಾಗಿ ಅರ್ಜಿ ಮಾಡ್ಕೊಂಡು ಬಂದಿರ್ತಾನೆ. ಸೊ ಕೇಸ್ ರಿಜಿಸ್ಟರ್ ಮಾಡೋದ್ರಲ್ಲಿ ನಾವು ರಿಜಿಸ್ಟರ್ ಮಾಡ್ತೀವಿ. ಕೇಸ್ ರಿಜಿಸ್ಟರ್ ಆದ್ಮೇಲೆ ಕಂಪ್ಲೇನೆಂಟ್ಗೆ, ಆ ಸುರೇಶ್ಗೆ ಒಂದು ನೋಟಿಸ್ ಕೊಡ್ತೀವಿ, ನಿಮ್ಮ ಮಾಹಿತಿ ಕೊಡಿ ಅಂತ. ಇಷ್ಟು ಹಣ ಎಲ್ಲಿಂದ ಬಂತು, ಇನ್ಕಮ್ ಟ್ಯಾಕ್ಸ್ ನಂಬರ್ ಕೊಡಿ, ಆ ಹಣದ ರಿಸಿಪ್ಟ್, ಯಾವ ಅಕೌಂಟಿಂದ ಯಾವ ಅಕೌಂಟ್ಗೆ ಹಣ ಹೋಯಿತು, ಇದು ಒಂದು. ಆವಾಗ ಆಗಿನ DCP ಮತ್ತೆ ಹಾಲಿ DCP ಹರ್ಷ, ಅಂಜನ್ ಕುಮಾರ್ ಇನ್ಸ್ಪೆಕ್ಟರ್ಗೆ ಎಲ್ಲ ಅದೇ ಟೀಮ್ ಇರೋದು. ಆ ಎಲ್ಲ ಟೀಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಒಂದು ನೋಟಿಸ್ ಕಳಿಸ್ತಾರೆ. ನೋಡಿದ ತಕ್ಷಣ ಸುರೇಶ್ಗೆ ಗೊತ್ತಾಗುತ್ತೆ ನನ್ನ ವ್ಯವಹಾರ ಬಯಲಿಗೆ ಬರುತ್ತೆ ಅಂತ. ಹಣದ ಬಗ್ಗೆ ಪೊಲೀಸರು ಯಾವಾಗ ಪ್ರಶ್ನೆ ಮಾಡ್ತಾರೋ ಆಗಲೇ ಸುರೇಶ ಪೊಲೀಸ್ ಠಾಣೆ ಕಡೆ ಮುಖ ಹಾಕಿ ಕೂಡ ನೋಡುತ್ತಿಲ್ಲ. ಆದ್ರೆ ಶ್ರೀಹರಿಯಿಂದ ಹಣ ಕೇಳೋದನ್ನ ಮಾತ್ರ ಬಿಟ್ಟಿರಲಿಲ್ಲ. ಫೋನ್ ಮಾಡಿ ಹಣಕ್ಕಾಗಿ ಪೀಡಿಸ್ತಾನೆ. ಕೊಡದಿದ್ರೆ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಆವಾಜ್ ಹಾಕ್ತಾನೆ. ಈ ನೋಟಿಸ್ ಇಂದ ಆ ಪ್ಲಾನ್ಗೆ ಸ್ವಲ್ಪ ತಡೆ ಆಗುತ್ತೆ. ಒಂದು 2 ತಿಂಗಳ ವೇಟ್ ಮಾಡ್ತಾನೆ. 4ನೇ ತಾರೀಕು ಸಂಜೆ ಅಲ್ಲಿಂದ ಹೈದರಾಬಾದಲ್ಲಿ ಇರ್ತಕ್ಕಂಥ ಪ್ರೊಫೆಷನಲ್ ಈ ತರ ಏನು ಗುಂಡಾಗಿರಿ ಮಾಡೋರು ಜನ ಇದ್ದಾರೆ, ಅವರಿಗೆ ಟೋಟಲ್ 20 ಲಕ್ಷ ರೂಪಾಯಿದು ಸುಪಾರಿ ಕೊಡ್ತಾನೆ ಕಿಡ್ನಾಪ್ ಮಾಡ್ಕೊಂಡು ಬರಲಿಕ್ಕೆ. ಅದರಲ್ಲಿ ಬಂದ ತಕ್ಷಣ 2 ಲಕ್ಷ ರೂಪಾಯಿ ಕೊಡೋದು ವ್ಯವಹಾರ ಆಗುತ್ತೆ. ಇವನಿಗೆ ಕರ್ಕೊಂಡು ಹೋಗೋದು, ಬಂದ ತಕ್ಷಣ 2 ಲಕ್ಷ ರೂಪಾಯಿ ಅವ್ರ ಕೈಯಲ್ಲಿ ಕೊಡೋದು ವ್ಯವಹಾರ ಒಪ್ಕೊಳ್ತಾನೆ. ಶ್ರೀಹರಿಯಿಂದ ಹಣ ಪಡಿಲೇಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದ ಸುರೇಶ ಈ ಪಾತಕಿಗಳಿಗೆ 20 ಲಕ್ಷಕ್ಕೆ ಸುಪಾರಿ ಕೊಡ್ತಾನೆ. ಮುಂಗಡವಾಗಿ 2 ಲಕ್ಷ ಹಣ ಕೊಟ್ಟು ಇದೇ ತಿಂಗಳು 5ನೇ ತಾರೀಕು ಶ್ರೀಹರಿಯನ್ನ ಕಿಡ್ನಾಪ್ ಮಾಡಿಸ್ತಾನೆ. ಅವನ ಫೋನಿಂದಾನೆ 5ನೇ ತಾರೀಕು ಅವನ ಶ್ರೀಹರಿನ ಹೆಂಡತಿಗೆ ಫೋನ್ ಮಾಡಿಸ್ತಾನೆ. ಶ್ರೀಹರಿನ ಹೆಂಡತಿಗೆ ಫೋನ್ ಮಾಡಿದಾಗ ಕೆಲವು ಖಾಲಿ ಚೆಕ್, ನನ್ನ ಚೆಕ್ ಬುಕ್ ಅಲ್ಲಿ ಇದೆ, ಚೆಕ್ ತಗೊಂಡ ಅಂತ ಫೋನಲ್ಲಿ ಮಾತಾಡ್ತಾರೆ. ಹೆಂಡತಿಗೆ ಅರ್ಥ ಆಗುತ್ತೆ, ನನ್ನ ಗಂಡ ಯಾಕೆ ನಾರ್ಮಲ್ ಆಗಿ ಮಾತಾಡ್ತಾ ಇರಲ್ಲ, ಗಾಬರಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ. ಹೆಂಡತಿಗೆ ಸೌಜನ್ಯಾಗೆ ಶ್ರೀಮತಿ ಸೌಜನ್ಯ ಅವರಿಗೆ ಅದು ಅರ್ಥ ಆಗುತ್ತೆ. ನೇರವಾಗಿ ಪೊಲೀಸ್ ಸ್ಟೇಷನ್ ಬಂದು ನನ್ನ ಗಂಡನಿಗೆ ಏನಾದರೂ ಆಗಿದೆ, ಅದು ಸ್ವಲ್ಪ ನೀವು ನೋಡ್ಬೇಕಾಗತ್ತೆ ಅಂತ ಹೇಳಿ ದೂರು ಕೊಡ್ತಾರೆ. ಶ್ರೀಹರಿಯನ್ನ ಕಿಡ್ನಾಪ್ ಮಾಡಿದ ಪಾತಕಿಗಳು ಅವನನ್ನ ಒಂದು ರೂಮ್ನಲ್ಲಿ ಕೂಡ್ ಹಾಕಿ ಹಿಗ್ಗಾಮುಗ್ಗಾ ಥಳಿಸ್ತಾರೆ. ನಂತರ ಶ್ರೀಹರಿ ಕೈಯಿಂದಲೇ ಹೆಂಡತಿಗೆ ಫೋನ್ ಮಾಡಿ ಖಾಲಿ ಚೆಕ್ ತರುವಂತೆ ಹೇಳಿಸ್ತಾರೆ. ಅಷ್ಟರಲ್ಲಿ ಪೊಲೀಸರು ಅಲರ್ಟ್ ಆಗಿ ಈ ಕದೀಮರನ್ನ ಬಂಧನ ಮಾಡ್ತಾರೆ. ಅಷ್ಟಕ್ಕೂ ಸುರೇಶ ಮತ್ತು ಶ್ರೀಹರಿ ಮಾಡ್ತಿದ್ದ ವ್ಯವಹಾರವೇನು? ವೀಸಾ ವ್ಯವಹಾರದಲ್ಲಿ ಕೋಟಿ ಕೋಟಿ ಹಣ ಸಿಕ್ತಿತ್ತ. ಸ್ಥಳೀಯ ಪೊಲೀಸರಿಗೆ ದೂರು ಕೊಡದೆ ಪೊಲೀಸ್ ಕಮಿಷನರ್ ಕಚೇರಿಗೆ ಹೋಗಿದ್ಯಾಕೆ?
ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳೋಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಸುರೇಶನ ಬಳಿ ಹಣ ಪಡೆದ ಶ್ರೀಹರಿ ಹಣ ಕೊಡದೆ ಸತಾಯಿಸ್ತಿರ್ತಾನೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೊಡಬೇಕಾದ ಸುರೇಶ ಕಮಿಷನರ್ ಕಚೇರಿಗೆ ದೂರು ಕೊಟ್ಟಿದ್ದ. ಹಾಗೆ ಸುರೇಶ ಮತ್ತು ಶ್ರೀಹರಿ ಮಾಡಿದ್ದ ವ್ಯವಹಾರಗಳೇನು, ಅದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಸುರೇಶ ಮತ್ತು ಶ್ರೀಹರಿ ವೀಸಾ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅಷ್ಟಕ್ಕೂ ವೀಸಾ ಬಿಸ್ನೆಸ್ ಅಂದ್ರೆ ಕೋಟಿ ಕೋಟಿ ಹಣ ಆ ವ್ಯವಹಾರದಲ್ಲಿ ಸಿಗುತ್ತಾ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. Visa funding in the sense that students, those who are going for abroad, for them he gives the loans. That's all. ಒಬ್ಬ ವ್ಯಕ್ತಿ ವಿದೇಶಕ್ಕೆ ಹೋಗಬೇಕು ಅಂದ್ರೆ ವೀಸಾ ಇರಲೇಬೇಕು, ಅದು ಕಡ್ಡಾಯ ಕೂಡ. ಆದರೆ ಅದೇ ವ್ಯಕ್ತಿ ವಿದೇಶದಲ್ಲಿ ವಾಸ ಮಾಡಬೇಕು ಅಂದ್ರೆ ಇಂತಿಷ್ಟು ಹಣವನ್ನ ಸಂಬಂಧಪಟ್ಟ ಇಲಾಖೆಗೆ ತೋರಿಸಬೇಕು. ಆದರೆ ವಿದೇಶಕ್ಕೆ ಹೋಗೋ ಕೆಲವರು ಇವರನ್ನ ಸಂಪರ್ಕ ಮಾಡ್ತಾರೆ. ಅಂತವರಿಗೆ ಅವರ ಅಕೌಂಟ್ ಮತ್ತು ಪ್ರಾಪರ್ಟಿಯನ್ನ ಇಟ್ಟುಕೊಂಡು ಒಂದಷ್ಟು ಹಣ ಕೊಡ್ತಾರೆ. ಆದರೆ ವಿದೇಶಕ್ಕೆ ಹೋದ ಮೇಲೆ ಕಮಿಷನ್ ಸಮೇತ ಆ ಹಣವನ್ನ ವಸೂಲಿ ಮಾಡ್ತಾ ಇದ್ರು. ಈಗ ಇವರು ಒಂದು ಬಹಳ ವಿಚಿತ್ರವಾದ ಪ್ರವೃತ್ತಿ ಇದು ಕಾನೂನಿನ ಚೌಕಟ್ಟಿನಲ್ಲಿ ಬರುವಂತ ಒಂದು ಒಂದೇ ಅಲ್ಲ. ಇದು ಯಾರೇ ಒಬ್ಬ ವೀಸಾ ಅಪ್ಲೈ ಮಾಡಿದಾಗ ಬೇರೆ ಕಂಟ್ರಿಗೆ ಸೌಂಡ್ ಫೈನಾನ್ಷಿಯಲ್ ಸ್ಟೇಟಸ್ ಇರೋದು ಒನ್ ಆಫ್ ದ ಪ್ರಿರಿಕ್ವಿಸಿಟ್ಸ್. ಇವರು ವೀಸಾ ಏಜೆಂಟ್ಗಳನ್ನ ಹಿಡಿದ್ಬಿಟ್ಟು ಅಂತ ಒಬ್ಬ ವಲ್ನರಬಲ್ ಏಜೆಂಟ್ನ ಅಕೌಂಟ್ಗೆ ದುಡ್ಡು ಹಾಕಿಸಿ ಅದಾದ ಮೇಲೆ ವೀಸಾ ಸಿಕ್ಕ ಮೇಲೆ ಆ ಹಣ ಪ್ಲಸ್ ಇವರ ಬ್ರೋಕರೇಜು ಮತ್ತೆ ಲಾಭ ಇದನ್ನೆಲ್ಲ ಇವರು ವಾಪಸ್ ಪಡ್ಕೊಳ್ಳೋ ಒಂದು ಬಹಳ ವಿಲಕ್ಷಣವಾದ ಒಂದು ಟ್ರೇಡ್ನ ಇವರು ಹಿಡಿದಿದ್ದಾರೆ. ಇದನ್ನ ಇನ್ನೂ ನಾವು ಡೀಪ್ ಆಗಿ ತನಿಖೆ ಮಾಡಿ ಅಗತ್ಯವಾದ ಸೂಕ್ತವಾದ ಕ್ರಮ. ಹೌದು, ಕಾನೂನಿಗೆ ವಿರುದ್ಧವಾಗಿ ವ್ಯವಹಾರ ಮಾಡುತ್ತಿದ್ದ ಇವರು ಕೋಟಿ ಕೋಟಿ ಹಣವನ್ನ ಸಂಪಾದನೆ ಮಾಡಿದ್ರು. ಅದೇ ಹಣದ ವಿಚಾರಕ್ಕೆ ಇವರಿಬ್ಬರ ಮಧ್ಯೆ ಜಗಳ ನಡೀತಾನೆ ಇತ್ತು. ಆದರೆ ಕಿಡ್ನಾಪ್ ಹಂತಕ್ಕೆ ಹೋಗಿದ್ದು ಮಾತ್ರ ದುರಂತ. ಇವರು ಹಲವಾರು ಬೇರೆ ಬೇರೆ ದಂಧೆಗಳಲ್ಲಿ ಇದ್ದಂಗೆ ನಮಗೆ ಈಗ ಭಾಸವಾಗ್ತಿದೆ. ಪ್ರಾಥಮಿಕವಾಗಿ ಇಷ್ಟು ತಿಳಿದು ಬಂದಿದೆ. ಇನ್ನು ಡೀಪ್ ಆಗಿ ನಾವು ಎಲ್ಲ ಈ ಎಂಟೈರ್ ಗ್ಯಾಂಗ್ನ ನಾವು ನೋಡ್ತೀವಿ. ಆಮೇಲೆ ಈ ಓಡಿ ಹೋಗಿರುವ ಸುರೇಶನ ಪತ್ತೆಗಾಗಿ ಈಗಾಗಲೇ ಒಂದು ತಂಡ ರವಾನೆ ಇದೆ. ಆತನನ್ನ ದಸ್ತಗಿರಿಗೆ ಒಳಪಡಿಸಿದ್ರೆ ಇನ್ನೂ ಹೆಚ್ಚಿನ ವಿವರಗಳು ನಮಗೆ ಗೊತ್ತಾಗ್ತದೆ. ವೀಸಾ ವ್ಯವಹಾರದಲ್ಲಿ ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದ್ದ ಸುರೇಶ ಸ್ನೇಹಿತನ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೊಡದೇ ಇದ್ದದ್ದು ಇದೇ ಕಾರಣಕ್ಕೆ. ಸ್ಥಳೀಯ ಪೊಲೀಸರಿಗೆ ದೂರು ಕೊಟ್ರೆ ತಾನು ಕೊಟ್ಟಿರೋ ಹಣಕ್ಕೆ ಲೆಕ್ಕ ಕೊಡಬೇಕಾಗುತ್ತೆ. ಹಾಗಾಗಿ ಪೊಲೀಸ್ ಆಯುಕ್ತರ ಕಚೇರಿಗೆ ದೂರು ಕೊಟ್ಟ ಸುರೇಶ ಅಲ್ಲೂ ತಗಲಾಕೊಳ್ತಾನೆ. ಆದ್ರೆ ಅಲ್ಲಿಂದ ಎಸ್ಕೇಪ್ ಆದವನು ಕಡೆಗೆ ಸುರೇಶನನ್ನ ಕಿಡ್ನಾಪ್ ಮಾಡಿಸ್ತಾನೆ. They come in a blue color Alto car for 5 minutes. They told we are from Telangana police. You have to come Yelahanka police station. We drop you there. But they didn't took there and they directly to the guest house. ಡಿಸೆಂಬರ್ 5ನೇ ತಾರೀಕು ಪೊಲೀಸರ ಸೋಗಿನಲ್ಲಿ ಬಂದ ಖದೀಮರು ಶ್ರೀಹರಿ ಬಳಿ ಬಂದು, ತಾವು ತೆಲಂಗಾಣ ಪೊಲೀಸರು, ನಿಮ್ಮ ವಿರುದ್ಧ ತೆಲಂಗಾಣದಲ್ಲಿ ದೂರು ದಾಖಲಾಗಿದೆ, ಹಾಗಾಗಿ ಸ್ಥಳೀಯ ಪೊಲೀಸರ ಸಹಾಯದಿಂದ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಕಿಡ್ನಾಪ್ ಮಾಡ್ತಾರೆ. ಯಲಹಂಕ ಬಳಿ ಇರೋ ಜೇಡೆ ಗಾರ್ಡನ್ನಲ್ಲಿ ಶ್ರೀಹರಿಯನ್ನ ಕೂಡ್ ಹಾಕಿ ಚೆನ್ನಾಗಿ ಥಳಿಸ್ತಾರೆ. ಆದ್ರೆ ಪೊಲೀಸರ ಚಾಣಾಕ್ಷತನದಿಂದ ಶ್ರೀಹರಿ ಬಚಾವಾಗ್ತಾನೆ. ಸದ್ಯ 3 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ. ಒಟ್ಟಾರೆ ಕಾನೂನಿನ ವಿರುದ್ಧ ಹಣ ಮಾಡಿದ್ದ ಸುರೇಶ ಮತ್ತಾತನ ಸ್ನೇಹಿತ ಶ್ರೀಹರಿಯ ಬಂಡವಾಳ ಬಯಲಾಗಿದೆ. ಇನ್ನು ಘಟನೆ ನಡೆದು 3 ಗಂಟೆಯಲ್ಲೇ ಆರೋಪಿಗಳನ್ನ ಬಂಧನ ಮಾಡಿರೋ ಪೊಲೀಸರು ಮತ್ತೊಮ್ಮೆ ತಾವು ದಕ್ಷ ಪೊಲೀಸರೆಂದು ಪ್ರೂವ್ ಮಾಡಿದ್ದಾರೆ. ನೋಡಿದ್ರಲ್ಲ, ಹಣಕ್ಕಾಗಿ ಕುಚ್ಚುಕು ಗೆಳೆಯನನ್ನೇ ಕಿಡ್ನಾಪ್ ಮಾಡಿಸಿ ಪೊಲೀಸರ ಕೈಗೆ ಹೇಗೆ ತಗಲಾಕೊಂಡಿದ್ದಾನೆ ಅನ್ನೋದನ್ನ. ಇನ್ನು ನಡಿಬೇಕಾಗಿರೋದು ತಲೆ ಮರೆಸಿಕೊಂಡಿರೋ ಸುರೇಶನ ಬೇಟೆಯಷ್ಟೇ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೋಮವಾರ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.